ಡಾಕ್ಟರ್ ವಿಚಾರದಲ್ಲಿ ಏನು ಮಾತಾಡ್ತಿದ್ದೀನಪ್ಪ ಅಂತಂತಂದರೆ ಕುಮಾರ್ ಡಾಕ್ಟ್ರು ಅಂತಂದ್ರೆ ಏನು? ಕುಮಾರ್ ಡಾಕ್ಟ್ರು ಇತಿಹಾಸದಲ್ಲಿ ತುಮಕೂರು ಜಿಲ್ಲೆಗೆ ಮಾತ್ರ ಸೀಮಿತರಲ್ಲ. ಕುಮಾರ್ ಡಾಕ್ಟ್ರು ಇಡೀ ಕರ್ನಾಟಕಕ್ಕೆ ಸೀಮಿತವಾದರು. ಮೊನ್ನೆ ನಡೆದಂಥ ಕೊಡಗಿನಲ್ಲಿ ಒಂದು ದೊಡ್ಡ ಇದಾಯಿತು. ಕೊಡಗಿನಲ್ಲೂ ಸಹ ಅವರು ಕುಮಾರ್ ಡಾಕ್ಟ್ರಿಗೆ ಒಂದು ಪದವಿ ವಿಭೂಷಣ ಕೊಟ್ಟಿದ್ದಾರೆ. ಹಾಗಾಗಿ ಕುಮಾರ್ ಡಾಕ್ಟರ್ ಸಾಹೇಬ್ರ ಬಗ್ಗೆ ಎಂಥ ಬಡ ವ್ಯಕ್ತಿಗಳಾಗಿರ್ಬೋದು, ಬಡ ಮಕ್ಕಳಾಗಿರ್ಬೋದು, ಬಡ ಇದಾಗಿರ್ಬೋದು, ಇವತ್ತು ಯಾವುದೋ ಒಂದು ಬಡ ವೈದ್ಯಕೀಯ ನಾವು ತಗೊಂಡೋಗಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡ್ತಿದ್ದೀವಿ ಅಂತ ಕೇಳಿದರೆ ಅವರು ಡಾಕ್ಟ್ರು ನಮಗೆ ಸ್ಪಂದನೆ ಮಾಡ್ತಾರೆ. ಅವರು ಆ ಜನ ಈ ಜನ, ನಾನು ಆ ಇದ್ರರು ಅವ್ರು ಯಾವುದೇ ಕಾರಣಕ್ಕೂ ಜಾತಿ ಭೇದ ಇಲ್ಲ. ಅವ್ರಿಗೆ ಗೊತ್ತಿರೋದೇನು ಮಾನವೀಯತೆ ಒಂದೇ, ಜಾತಿ ಭೇದ ಅವ್ರಿಗೆ ಗೊತ್ತಿಲ್ಲ. ಮಾನವೀಯತೆಯಿಂದ ಡಾಕ್ಟ್ರು ಕೆಲಸ ಮಾಡ್ತಾರೆ ಚಿತ್ರದುರ್ಗ ತಾಲೂಕಲ್ಲಿ. ಆ ಮಾನವೀಯತೆ ಇರೋದ್ರಿಂದ ಕುಮಾರ್ ಡಾಕ್ಟ್ರಿಗೆ ಇಡೀ ಇದು ನಮಗೆ ಅವರಿಗೆ ಒಂದು ಪ್ರಶಸ್ತಿ ಬಂತು. ಕುಮಾರ್ ಡಾಕ್ಟರ್ ಅವರು ರಾಜಶೇಖರ್, ನನ್ನ ಹೆಸರು ಎಚ್ ಕೆ ರಾಜಶೇಖರ್, ಪರಚನಹಳ್ಳಿ ಕಾಲೋನಿಯಿಂದ ಮಾತಾಡ್ತಿದ್ದೀನಿ. ಡಾಕ್ಟರ್ ಶ್ರೀಧರ್ ಕುಮಾರ್ ಆಸ್ಪತ್ರೆ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಶ್ರೀಧರ್ ಬಗ್ಗೆ ನಮಗೆ ತುಂಬ ಹೆಮ್ಮೆ ಮತ್ತು ಸಂತೋಷ, ಗೌರವ ಎಲ್ಲ ಇದೆ. ಅವರು ದೇವರ ರೂಪದ ವೈದ್ಯಾಧಿಕಾರಿಗಳು ಅಂತ ಹೇಳಲು ಇಚ್ಛೆಪಡ್ತಾ ಇದ್ದೀನಿ. ಅವರು ಸುಮಾರು ಯಾವುದೇ ಬಡ ಪೇಷಂಟ್ಸ್ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದರೆ ಅವ್ರ ಹತ್ರ ಎಷ್ಟಿದೆ ಅಮೌಂಟು ಅಷ್ಟನ್ನೇ ರಿಸೀವ್ ಮಾಡ್ಕೊಂಡು ಸುಮಾರು ತುಮಕೂರಾದ್ಯಂತ ಇಲ್ಲಿಗೆ ಪೇಷಂಟ್ಸು ಬರ್ತಾ ಇದ್ದಾರೆ. ಅವನ್ನೆಲ್ಲ ಅಡ್ಮಿಟ್ ಮಾಡ್ಕೊಂಡು ಅವರು ಉಚಿತವಾಗಿ ಸೇವೆನೂ ನೀಡಿದ್ದಾರೆ. ಮತ್ತು ಕೊರೋನಾ ಮೂಮೆಂಟಲ್ಲಿ ಪ್ರತ್ಯೇಕವಾದ ಬೆಡ್ ಎಲ್ಲ ಅರೇಂಜ್ ಮಾಡಿ ಅಲ್ಲಿಗೇನು ಸರ್ಕಾರದ ವತಿಯಿಂದ ಸಪ್ಲೈ ಆಗ್ತಿತ್ತೋ ಇಲ್ವಾ ಗೊತ್ತಿಲ್ಲ, ಇವರೇ ತಮ್ಮ ಸ್ವಂತ ಖರ್ಚಿನಲ್ಲಿ ಕಿಟ್ನೆಲ್ಲ ರೆಡಿ ಮಾಡಿ ಸುಮಾರು ಕೊರೋನಾ ಪೇಷಂಟ್ಸ್ನೆಲ್ಲ ಬದುಕಿದ್ದಾರೆ. ಮತ್ತು ಅದೇ ಅಲ್ಲ, ಅವರು ಮಕ್ಕಳಿಗೆ ಉಚಿತ ಪಠ್ಯ ಪುಸ್ತಕ, ನೋಟ್ ಪುಸ್ತಕ ವಿತರಣೆ, ಮತ್ತು ಯಾವುದೇ ಒಂದು ಅಂಬೇಡ್ಕರ್ ಜಯಂತಿ ಆಗಿರ್ಬೋದು, ಯಾವುದೇ ಒಂದು ಜಯಂತಿ ಆಗಿರ್ಬೋದು, ಅವರು ಹೋಗಿ ಸರ್ ಈ ಥರ ಇದೆ, ನಮಗೆ ಸಹಾಯ ಬೇಕು ಅಂತ ಕೇಳಿ ಸಹ ಆಗಲೇ ಸ್ಥಳದಲ್ಲೇ ಸ್ಪಂದಿಸಿ ಅವರು ನಮಗೆ ಉಪಕಾರ ಮಾಡಿದರೆ. ಮತ್ತು ಅಂಬೇಡ್ಕರ್ ಜಯಂತಿ ಅಂತ ಹೋದ್ರು ಮಾಡೋದು, ಮತ್ತು ಯಾವುದೇ ದೇವಸ್ಥಾನ ದುರಸ್ತಿರೋಂಥ ದೇವಸ್ಥಾನ ಇರ್ಬೋದು, ಅಥವಾ ದೇವಸ್ಥಾನಕ್ಕೆ ಖರ್ಚು ಇಷ್ಟು ಕಡಿಮೆ ಆಗಿದೆ ಸರ್ ಈ ಥರ ಅಂತ ಕೊಟ್ಟರೆ ಅವರು ತಮ್ಮಲ್ಲಿರುವಂತಹ ಕೈಲಾದಷ್ಟು ಸಹಾಯವನ್ನು ಅವರು ಮಾಡಿದ್ದಾರೆ. ಅವರು ಸಹೃದಯಿಗಳು, ದೇವರ ರೂಪದ ವೈದ್ಯಾಧಿಕಾರಿಗಳು ಅಂತೂ ಹೇಳಲು ಇಷ್ಟಪಡ್ತೀನಿ. ಅವರು ಎಲ್ಲರಿಗೂ ಸ್ಪಂದಿಸ್ತಾರೆ. ಮತ್ತು ಅನ್ನದಾಸೋಹ ಇರ್ಬೋದು, ಮತ್ತು ಮಕ್ಕಳಿಗೆ ಇದು ಊಟದ ವ್ಯವಸ್ಥೆ, ತಿಂಡಿ ವ್ಯವಸ್ಥೆ ಸಹ ಹಾಸ್ಪಿಟಲ್ಗಳ ಹತ್ರ ಇದು ಕ್ಯಾಂಟೀನ್ ವತಿಯಿಂದ ಕ್ಯಾಂಟೀನ್ ಆ ಟೈಪು ಅವರು ಉಚಿತವಾಗಿ ತಿಂಡಿ ಊಟ ವ್ಯವಸ್ಥೆ ಮಾಡಿದ್ದಾರೆ. ಅವರು ಒಳ್ಳೆಯ ಅವರು ಡಾಕ್ಟ್ರು ವೈದ್ಯಾಧಿಕಾರಿಗಳಿಂದ ಅವರು ಎಲ್ಲೇ ಸೇರಿಕೊಂಡ್ರು ಸಹ ಅವರು ಬಡ ರೋಗಿಗಳಿಗೆ ಸ್ಪಂದಿಸಿದ್ದಾರೆ, ಒಳ್ಳೆ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಅಂತಹ ಡಾಕ್ಟರ್ ಶ್ರೀಧರ್ ಅವರು ವೈದ್ಯಾಧಿಕಾರಿಗಳ ಜೊತೆಗೆ ರಾಜಕೀಯ ಸೇವೆಯನ್ನು ತೊಡಗಬೇಕು ಅಂತೇಳಿ ನಮ್ಮ ಅರಚನಹಳ್ಳಿ ಗ್ರಾಮದ ವತಿಯಿಂದ ನಾನು ವಿನಂತಿ ಮಾಡ್ಕೊತಾ ಇದ್ದೀನಿ.